ವೆಲ್ ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀನಾ ಅನ್ಬಾಕ್ಸಿಂಗ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಕಿಚನ್ ಐಟಮ್ಸ್ನ ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಸೊ ನೀವು ನೋಡಿರ್ಬೋದು, ಈಗ ಫಸ್ಟ್ ನಾನು ಅನ್ಬಾಕ್ಸಿಂಗ್ ಮಾಡಿರೋದು ಈ ಒಂದು ಹ್ಯಾಂಗರು. ಇದು ಬಂದ್ಬಿಟ್ಟು ಕಿಚನಲ್ಲಿ ಮ್ಯಾಪ್ಕಿನ್ಸ್ ಎಲ್ಲ ಹ್ಯಾಂಗ್ ಮಾಡೋಕ್ಕೂ ಯೂಸ್ ಆಗುತ್ತೆ, ಹಾಗೆ ಟಿಶ್ಯೂ ಪೇಪರ್, ರೋಲ್ ಟಿಶ್ಯೂ ಪೇಪರ್ ಇರುತ್ತಲ್ಲ ಅದನ್ನು ಸಹ ಹ್ಯಾಂಗ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನಾನು ಇದನ್ನು ಕಿಚನ್ ಟವಲ್ಸ್ ಇರುತ್ತಲ್ಲ, ಸೊ ಅದನ್ನು ಹ್ಯಾಂಗ್ ಮಾಡಲಿಕ್ಕೆ ಅಂತ ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ವೈಸ್ ಆ್ಯಂಡ್ ಲುಕ್ ವೈಸ್ ಮತ್ತು ಪ್ರೈಸ್ ವೈಸ್ ಸೂಪರಾಗಿದೆ, ಅಫೋರ್ಡಬಲ್ ಪ್ರೈಸ್. ಬಟ್ ಇದು ಏನೋ ಚೆನ್ನಾಗಿದೆ, ಕ್ವಾಲಿಟಿ ಸ್ಟಿಕ್ಕಾಗಿದೆ. ಅಂಟಿಸಿದ ಮೇಲೆ ಒಂದು ಸರಿನೂ ಇದು ಬೀಳೋದಾಗಿರ್ಬೋದು, ಕಿತ್ತೋಗೋದಾಗಿರ್ಬೋದು, ಆ ಥರದ್ದು ಏನೂ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಪ್ರೈಸ್ನೂ ಸಹ ಅಫೋರ್ಡಬಲ್ ಆಗಿದೆ, ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಯೂಸ್ಫುಲ್ ಆಗಿದೆ. ನಿಮಗೆ ಈ ಒಂದು ಪ್ರಾಡಕ್ಟ್ ಇಂಟ್ರೆಸ್ಟ್ ಇದೆ, ತೊಗೋಬೇಕು ಅನಿಸಿದ್ರೆ ನಾನು ಇದ್ರ ಕೋಡು, ರೇಟ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಒಂದ್ಸರಿ ಚೆಕ್ ಮಾಡಿಬಿಟ್ಟು ನೋಡ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು, ಮ್ಯಾಪ್ಕಿನ್ಗಳನ್ನ ನಾನು ಈ ಥರ ಹಾಕಿದ್ದೀನಿ, ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅನ್ಬಾಕ್ಸಿಂಗ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಐಟಮು, ಸ್ಪೂನ್ಸು ಮತ್ತು ಸೊಪ್ಪು ತೊಳೆಯೋಕ್ಕೆ ಒಂದು ಏನಂತಾರೆ, ಒಂದು ಬಾಲ್ ಥರ ಇದೆ. ಸೊ ಅದನ್ನು ತರಿಸಿದ್ದೀನಿ. ಇದನ್ನು ನೀವು ನೋಡಿರ್ಬೋದು ಮೀಶೋ ಒಳಗೆ. ನನಗಿದು ತುಂಬ ಯೂಸ್ಫುಲ್ ಅನ್ನಿಸ್ತು. ನನಗೆ ಏನಾದರೂ ಕೊತ್ತಂಬರಿ ಸೊಪ್ಪು ಅಥವಾ ಪಾಲಕ್ಕು ಈ ಥರದ್ದು ಏನಾದ್ರು ಸೊಪ್ಪು ತೊಳೆಯೋಕ್ಕೆ ಚೆನ್ನಾಗಿರುತ್ತೆ, ಯೂಸ್ ಆಗುತ್ತೆ ಅಂತ ತರಿಸಿದ್ದೀನಿ. ಆ್ಯಂಡ್ ಇದನ್ನು ಸಹ ಸೂಪರಾಗಿದೆ, ಆ್ಯಂಡ್ ಪ್ರೈಸ್ನೂ ಸಹ ಅಫೋರ್ಡಬಲ್, ಕ್ವಾಲಿಟಿ ವೈಸ್ನೂ ಚೆನ್ನಾಗಿದೆ, ಹಾಗೆ ಲುಕ್ ವೈಸ್ನೂ ಸೂಪರಾಗಿದೆ. ಸ್ಪೂನ್ಗಳ್ನೂ ಸಹ ತುಂಬಾ ಚೆನ್ನಾಗಿದ್ದಾವೆ. ಸೊ ನೀವು ಇಲ್ಲಿ ನೋಡ್ಬೋದು, ಸ್ಪೂನ್ ಈ ಥರ ಇದೆ. ಇದು ನೀವು ಏನಾದರೂ ಡಬ್ಬಗಳಲ್ಲಿ ಹಾಕ್ಕೋಬೋದು, ಉಪ್ಪು ಖಾರ ಥರದ ಸಕ್ಕರೆ ಟಿಪ್ಪಡಿ ಡಬ್ಬದಲ್ಲಿ ಹಾಕ್ಕೋಬೋದು. ಆ್ಯಂಡ್ ಸ್ಪೂನ್ಗಳು ಸಹ ತುಂಬ ಉದ್ದ ಇದ್ದಾವೆ, ಹಾಗೆ ತುಂಬಾ ಚೆನ್ನಾಗಿದ್ದಾವೆ ಕ್ವಾಲಿಟಿ. ಆ್ಯಂಡ್ ಇದು ಬಂದ್ಬಿಟ್ಟು ಸೊಪ್ಪು ಏನಾದರೂ ತೊಳೆಯೋಕ್ಕೆ ಈ ಥರ ಇರುತ್ತಲ್ಲ, ತುಂಬಾ ಚೆನ್ನಾಗಿದೆ. ಇದು ನಾನು ಯೂಸ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಆ ಪ್ರಾಡಕ್ಟ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಇದು ಕೋಡು ಎಲ್ಲ ರೇಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಈ ನೆಕ್ಸ್ಟ್ ಅನ್ಬಾಕ್ಸಿಂಗ್ ಬಂದ್ಬಿಟ್ಟು ವಾಲ್ಸಿಗೆಲ್ಲ ಹ್ಯಾಂಗ್ ಮಾಡಲಿಕ್ಕೆ ಸ್ಟಿಕ್ಕರ್ಸ್ ಬರುತ್ತಲ್ಲ, ಸೊ ಅದನ್ನು ತರಿಸಿದ್ದೀನಿ. ಇವು ಬಂದ್ಬಿಟ್ಟು 20 ಪೀಸಸ್ ಬಂದಿದೆ. ರೇಟ್ ಬಂದ್ಬಿಟ್ಟು 153. ಲುಕ್ ವೈಸ್ ಏನೋ ತುಂಬಾ ಚೆನ್ನಾಗಿದೆ, ಯೂಸ್ಫುಲ್. ಬಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಅಷ್ಟೊಂದು ಏನಂತಾರೆ ಚೆನ್ನಾಗಿಲ್ಲ. ಮೀನ್ಸ್ ಅಂಟಿಸಿದ್ದಾದಮೇಲೆ 1-2 ವಾರ ಆದಮೇಲೆ ಬಿದ್ದೋಗ್ಬಿಡುತ್ತೆ. ಗಮ್ ಅಷ್ಟೊಂದು ಸರಿಯಾಗಿಲ್ಲ, ಅಷ್ಟೊಂದು ಸ್ಟಿಕ್ ಆಗಲ್ಲ, ಪರ್ಮೆಂಟಾಗಿ ಬಿದ್ದು ಹೋಗ್ತಾ ಇದ್ದಾವೆ. ಬಟ್ 20 ಸ್ಟಿಕ್ಕರ್ಸ್ ಕೊಟ್ಟಿರೋದ್ರಿಂದ ಒಂದು 5 ನೀವು ಯೂಸ್ ಮಾಡ್ಬೋದು, ಇದರಲ್ಲಿ ಅಷ್ಟೇ ಒಂದು 5-6 ಯೂಸ್ ಮಾಡ್ಬೋದು, ಮಿಕ್ಕಿದ್ದೆಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಮತ್ತು ಅದನ್ನು ಇನ್ನೂ 20 ಪೀಸಸ್ ಇರುತ್ತಲ್ಲ, ಮತ್ತೆ ನೀವು ಸ್ಟಿಕ್ ಮಾಡ್ಕೋಬೋದು. ಬಟ್ ಬೀಳುತ್ತಲ್ಲ, ಇದು ಸ್ಟಿಕ್ ಆಗ್ತಾ ಇಲ್ಲ, ತುಂಬ ಗಮ್ ಅಷ್ಟೊಂದು ಇಲ್ಲ ಇದಕ್ಕೆ. ನಮ್ಗನ್ಸುತ್ತೆ ಚೆನ್ನಾಗಿ ಸ್ಟಿಕ್ ಆಗಿದೆ ಓಕೆ ಅಂತ, ಬಟ್ ಆಮೇಲೆ 1-2-3 ವಾರ ಆದಮೇಲೆ ಬಿದ್ದೋಗ್ತಾ ಇದ್ದಾವೆ, ಅಂಟ್ಕೊಳ್ತಾ ಇಲ್ಲ. ಸೊ ನನಗನ್ಸಿದ ಮಟ್ಟಿಗೆ ಪ್ರಾಡಕ್ಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಸೊ ನಾನು ನಿಮಗೆ ಈ ಒಂದು ಪ್ರಾಡಕ್ಟ್ ಮೇಲೆ ಹಾನೆಸ್ಟಾಗಿ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಈ ಥರ ನಾವು ಹಿಂದ್ಗಡೆ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಸೊ ಅದನ್ನು ತೆಗೆದ್ಬಿಟ್ಟು ಆಮೇಲೆ ಸ್ಟಿಕ್ ಮಾಡೋದು ಅಷ್ಟೇ. ಬಟ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ನಾನು ಇಲ್ಲಿ ಯಾವ ಥರ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಕೋಡು ಮತ್ತು ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. 20 ಪೀಸಸ್ ಬರೋದ್ರಿಂದ 153ಗೆ ತೊಗೋಬೋದು ಅನಿಸುತ್ತೆ. ಬಟ್ ಅಷ್ಟೊಂದು ಬಾಳಿಕೆ ಬರಲ್ಲ ಇವು ಸ್ಟಿಕ್ಕರ್ಸ್. ಬಟ್ ಯೂಸ್ಫುಲ್ ಅಂತ ಅನ್ನಿಸ್ತು. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೋಡು ಮತ್ತು ಪ್ರೈಸ್ನ ಕೊಟ್ಟಿರ್ತೀನಿ. ಆ್ಯಂಡ್ ಇದು ಬಂದುಬಿಟ್ಟು ಕಿಚನಲ್ಲಿ ಸ್ಪೂನ್ಸ್ ಎಲ್ಲ ಹಾಕಲಿಕ್ಕೆ ಒಂದು ಸ್ಟ್ಯಾಂಡ್. ಇದನ್ನು ಸಹ ಕ್ವಾಲಿಟಿ ಏನೋ ಚೆನ್ನಾಗಿದೆ, ಲುಕ್ ವೈಸ್ನೂ ಚೆನ್ನಾಗಿದೆ. ಬಟ್ ಲಾಂಗ್ ಲೈಫ್ ಆ ಥರ ಏನೂ ಯೂಸ್ ಆಗಲ್ಲ. ಇದು ಯೂಸ್ಫುಲ್ ಆಗಿದೆ, ಬಟ್ ಲಾಂಗ್ ಲೈಫ್ ಯೂಸ್ ಆಗಲ್ಲ ಇದು.
ಇದನ್ನು ಸಹ ಅಷ್ಟೇ ಸ್ಟಿಕ್ ಮಾಡೋದು. ಸ್ಪೂನ್ಸು, ಸಾರಿನ ಚಮಚ ಈ ಥರ ಎಲ್ಲ ಹಾಕಲಿಕ್ಕೆ, ಹ್ಯಾಂಗ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ, ಯೂಸ್ಫುಲ್ ಆಗಿದೆ. ಬಟ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಇದು ನೋಡಲಿಕ್ಕೆಲ್ಲ ತುಂಬಾ ಚೆನ್ನಾಗಿದ್ದಾವೆ, ಬಟ್ ತುಂಬ ದಿವಸ ಇದು ಸ್ಟಿಕ್ ಆಗಲ್ಲ, ಬಿದ್ದೋಗ್ಬಿಡುತ್ತೆ. ಇದನ್ನು ಸಹ ನಾನು ನಿಮಗೆ ಹಾನೆಸ್ಟಾಗಿಯೇ ರಿವ್ಯೂ ಕೊಡ್ತಾ ಇದ್ದೀನಿ. ಇದನ್ನು ಸಹ ಅಫೋರ್ಡಬಲ್ ಪ್ರೈಸೇ, ಬಟ್ ತುಂಬ ದಿವಸ ಬಾಳ್ಕೆ ಬರಲ್ಲ. ಈ ಥರ ನಾವು ಇದನ್ನು ಫಿಕ್ಸ್ ಮಾಡಬೇಕು. ಇದಾದಮೇಲೆ ಸ್ಟಿಕ್ ಮಾಡೋದು. ಈಗ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಸ್ಟಿಕ್ ಮಾಡೋದು ಅಂಥೇಳಿ. ಕಿಚನಲ್ಲಿ ಯೂಸ್ಫುಲ್ಲೇ, ಬಟ್ ಇದು ತುಂಬ ದಿವಸ ಬಾಳ್ಕೆ ಬರಲ್ಲ. ಇದನ್ನು ಸಹ ಅಷ್ಟೇ, ಜಾಸ್ತಿ ವೇಟಾಗಿರೋದು ಏನಾದರೂ ಚಮಚಗಳನ್ನ ಹಾಕಿದ್ರೆ ಬಿದ್ದೋಗ್ಬಿಡುತ್ತೆ. ಇದನ್ನು ಸಹ ಅಷ್ಟೇ, ಅಷ್ಟೊಂದು ದಿವಸ ಬಾಳ್ಕೆ ಬರಲ್ಲ. ಬಟ್ ಓಕೆ ಅಂತ ಅನ್ನಿಸ್ತು. ಸೊ ಈ ಥರ ಕಾಣಿಸುತ್ತೆ, ನೀವು ಇಲ್ಲಿ ನೋಡ್ಬೋದು. ಈಗ ನಾನು ಇದನ್ನು ಸ್ಟಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕೆಲವು ಜನ ನೋಡ್ತಾ ಇದ್ದಾರೆ ನನ್ನ ವೀಡಿಯೋಸ್ನ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಯಾವುದೇ ಥರದ ದುಡ್ಡು ಕಟ್ಟಾಗಲ್ಲ, ಫ್ರೀ ಇದೆ. ಕನ್ನಡ ಅನ್ಬಾಕ್ಸಿಂಗ್ ಚಾನಲ್ಸ್ ತುಂಬಾ ಕಡಿಮೆ. ಮೀಶೋದು ಅಥವಾ ಯಾವುದೇ ಒಂದು ಆನ್ಲೈನ್ ಶಾಪಿಂಗ್ದಾಗಿರ್ಬೋದು, ಕನ್ನಡನಲ್ಲಿ ರಿವ್ಯೂಸ್ ಕೊಡೋದು ತುಂಬ ಕಡಿಮೆ ಇದೆ ಚಾನಲ್ಸ್. ಪ್ಲೀಸ್ ಕನ್ನಡದವ್ರು ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಈ ಥರ ಕಾಣಿಸುತ್ತೆ. ಸೊ ನೀವು ಈ ಥರ ಸ್ಪೂನ್ಸ್ಗಳನ್ನ ಹ್ಯಾಂಗ್ ಮಾಡ್ಕೋಬೋದು. ಬಟ್ ಜಾಸ್ತಿ ನೀವು ಸ್ಪೂನ್ಸ್ಗಳನ್ನ ಹ್ಯಾಂಗ್ ಮಾಡಿದರೆ ಇದು ಬಿದ್ದೋಗುತ್ತೆ, ತುಂಬ ದಿವಸ ಇರಲ್ಲ. 1-2 ವಾರ ತುಂಬಾ ಚೆನ್ನಾಗಿತ್ತು, ಬಟ್ ಹೋಗ್ತಾ ಹೋಗ್ತಾ ಇದು ವಜೆ ಜಾಸ್ತಿ ಆಗ್ತಾ ಇದ್ದಾಗೆ ಬಿದ್ದೋಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಕ್ವಾಲಿಟಿ ಅಷ್ಟೊಂದು ಈ ಒಂದು ಪ್ರಾಡಕ್ಟ್ ಅಷ್ಟೊಂದು ಚೆನ್ನಾಗಿಲ್ಲ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇದ್ರ ಕೋಡು ಮತ್ತು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಒಂದ್ಸರಿ ಚೆಕ್ ಮಾಡಿ. ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ನಾನು ಮೀಶೋ ಅಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ಈ ಪ್ರಾಡಕ್ಟ್ಗಳ ರಿವ್ಯೂ ನಾನು ಹಾನೆಸ್ಟಾಗಿ ನಿಮಗೆ ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನ್ಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.